47 ಹಾಗೂ 48 ಹಾಗೂ 49ನೇ ಕವನ. ಇವೆಲ್ಲವೂ ದ್ರೌಪದಿ ಹಾಗೂ ದ್ರೌಪದಿಯನ್ನು ಸುತ್ತುವರಿದಂಥ ಅವರ ಸಖಿಯರ ವರ್ಣನೆಗಳು ಹಾಗೂ ಅಲ್ಲಿ ನೆರೆದಿದ್ದ ರಾಜರುಗಳ ಅವರ ಅಭಿಪ್ರಾಯಗಳನ್ನು ಹೇಳುವಂಥ ಕವನಗಳು. ಈ ಇಡೀ ಸಂಧಿ ಚೆಲುವಿಕೆಯ ಚೈತನ್ಯವೋ, ಪರಿಮಳದ ಪುತ್ತಳಿಯೋ, ಲತಾಂಗಿಯ ಸುಳಿವೋ, ಲಾವಣ್ಯಕ್ಕೆ ಅರಸ ಸಾಕಾರ ವಿಭ್ರಮವೋ, ಲಲಿತ ಶೃಂಗಾರಾಬ್ಧಿ ಮನ್ಮಥನೋ ಚೆಲ್ಲಿತ ಸುದೆಯೋ, ಮನ್ಮಥನೋ ಚೆಲ್ಲಿದ ಸುದೆಯೋ, ಸಾಧಕರಿಗಿದು ಫಲಿಸಿದರೆ ಕೃತ್ಯರ ಕೃತಕೃತ್ಯರು ಅಂದದು ಸುರಸ್ತೋಮ. ಅಂದರೆ ದ್ರೌಪದಿಯು ಚೈತನ್ಯ ಪಡೆದ ಸೌಂದರ್ಯ. ಪರಿಮಳದ ಪುತ್ತಳಿ ಇವಳ ಸುಳಿವು ಲಾವಣ್ಯವೇ ಆಕಾರ ತಾಳಿ ವಿಳಾಸವನ್ನು ಬೀರುವಂತಿತ್ತು. ಶೃಂಗಾರ ಸಮುದ್ರವನ್ನು ಕಡೆದಾಗ ಹೊರಬಂದ ಅಮೃತ ಇವಳನ್ನು ಪಡೆದವನು ಕೃತಕೃತ್ಯನಾಗುತ್ತಾನೆ ಎಂದು ದೇವತೆಗಳು ಉದ್ಗರಿಸಿದರು. ಈಕೆಯ ಹಸಿದರೆ ಈಕೆಯ ಅಂದದಿ ಎಸೆದರೆ ಮದನಂಗೇಕೆ ದೇಹತ್ಯಾಗಬಹುದು. ಪಿನಾಕಿ ವೈರಾಗ್ಯವ ಆದಲ್ಲಿ ಹೋಗುವನೇ. ತಪೋವನವ ಸಾಕು ಗೌತಮ ಮುನಿಯ ಮುಳಿಸಿನ ಕಾಕು ನುಡಿ ಫಲಿಸುವುದೇ ಎನ್ನುತ್ತಾ ನಾಕಪತಿ ರಂಭಾದಿ ಸತಿಯರ ನೋಡಿದನು ನಗುತ್ತಾ. ಅಂದರೆ ದೇವೇಂದ್ರನು ರಂಭೆಯೇ ಮೊದಲಾದವರನ್ನು ನೋಡಿ ನಗುತ್ತಾ ಹೀಗೆಂದು ಹೇಳಿದನು, ಇವಳು ಆಗ ಹುಟ್ಟಿದ್ದರೆ ಇವಳನ್ನು ನೋಡಿದ ಶಿವನು ತಪೋವನಕ್ಕೆ ಹೋಗುತ್ತಿರಲಿಲ್ಲ. ಶಿವನು ಮನ್ಮಥನನ್ನು ಸುಡುತ್ತಲೇ ಇರಲಿಲ್ಲ. ಅದೂ ಬೇಡ, ಇವಳು ಅಹಲ್ಯೆಯಾಗಿದ್ದರೆ ಇವಳನ್ನು ನೋಡಿದ ಗೌತಮನು ನನಗೆ ಶಾಪವನ್ನೇ ಕೊಡುತ್ತಿರಲಿಲ್ಲ. ತಂದರು ಆ ಪಾಂಚಾಲೆಯನು ಹೊನ್ನಡದ ಆಸ್ಥಾನಕ್ಕೆ ಸೀಮೆಗೆ ಮುಂದೆ ಸಿಂಹಾಸನದ ಸಾಲ ಮಹಾಮಹೇಶ್ವರರ ಸಂದಣಿಯಲು ಅವರವರು ಇವನಿವರು ಎಂದು ವಿವರಿಸಬೇಕೆಂದನುತ್ತಾ ನೃಪನಂದನನು ಒದ್ದಿದನು ಕಮಲಾನಯನೆಯ ದಂಡಿಗೆಗೆ. ಆದರೆ ಸ್ವಯಂವರ ಮಂಟಪಕ್ಕೆ ದ್ರೌಪದಿಯನ್ನು ಪಲ್ಲಕ್ಕಿಯಲ್ಲಿ ಕರೆತಂದರು. ಅಲ್ಲಿ ಸಿಂಹಾಸನಗಳ ಮೇಲೆ ಮಹಾರಾಜರು ಸಾಲಾಗಿ ಕುಳಿತಿದ್ದರು. ಇವರು ಯಾರೆಂದು ದ್ರೌಪದಿಗೆ ವಿವರಿಸಬೇಕೆಂದುಕೊಂಡು ದೃಷ್ಟದ್ಯುಮ್ನನು ದ್ರೌಪದಿಯ ಪಲ್ಲಕ್ಕಿಯ ಬಳಿಗೆ ಬರುತ್ತಾನೆ. ಧನ್ಯವಾದಗಳು.